ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಂತಂದರೆ, ಬಿಂದಿಗೆಗೆ ಸೀರೆನ ಹೇಗೆ ಉಡಿಸೋದು ಅಂತ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಕಳ್ಸೋಕ್ಕೆ ಸೀರೆನ ನಾನು ಉಡಿಸ್ತಾ ಇದ್ದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇವಾಗ ನೋಡ್ತಾ ಇದ್ದೀರಾ, ಸ್ಯಾರಿ ಫೋಲ್ಡಿಂಗ್ ಇದೆ. ಸೊ ಫೋಲ್ಡಿಂಗಲ್ಲಿ ಸ್ಯಾರಿ ಸ್ಟಾರ್ಟಿಂಗ್ ಪಾರ್ಟ್ ಅಂದರೆ ಒಳಸರ್ಗು ಅಂತ ಹೇಳ್ತಾರೆ. ಒಳಸರ್ಗಿಂದ ನಾನು ನರಿಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಸೊ ನರಿಗೆಗಳನ್ನ ಮಾಡುವಾಗ ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಅತಿ ಹೆಚ್ಚು ನರಿಗೆಗಳು ಬರುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಾವು ಉಡಿಸಿದಾಗ ಅಥವಾ ಜಾಸ್ತಿ ನರಿಗೆಗಳು ಕಾಣೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ. ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ತೋರಿಸೋದಕ್ಕೋಸ್ಕರ. ಬಟ್ ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಮತ್ತು ನರಿಗೆಗಳಾದ ನಂತರ ಆ ಎಡ್ಜಿಗೆ ಅಂದರೆ ಕೊನೆಯ ಭಾಗಕ್ಕೆ ನರಿಗೆ ಯಾವ ಕಡೆ ಇರುತ್ತೆ ಆ ಕಡೆ ನಾನು ಸ್ವಲ್ಪ ಇವಾಗ ನೀಟಾಗಿ ಜೋಡಿಸ್ಕೊಂಡು ಒಂದು ಕ್ಲಿಪ್ಪನ್ನು ಹಾಕ್ತೀನಿ. ಅಂದರೆ ಅದು ಸ್ವಲ್ಪ ಗ್ರಿಪ್ಪಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಮತ್ತೆ ತೆಗಿತೀನಿ. ಸೊ ಇರಲಿ ಅಂತ ಹೇಳಿ ನಾನು ಅಲ್ಲಿ ಒಂದು ಕ್ಲಿಪ್ಪನ್ನು ಹಾಕ್ತೀನಿ. ಸೊ ಸೇಮ್ ಅದೇ ರೀತಿ ಈ ಕಡೆ ಕೂಡ ಅಷ್ಟೇ ನಾನು ಅಲ್ಲಿಗೂ ಕೂಡ ನೀಟಾಗಿ ಜೋಡಿಸ್ಕೊಂಡು ಅಲ್ಲೂ ಒಂದು ಕ್ಲಿಪ್ಪನ್ನು ಹಾಕ್ತೀನಿ. ಮತ್ತು ಸ್ಯಾರಿ ತೊಗೋಬೇಕಾದ್ರೆ ಲಕ್ಷ್ಮಿಗೆ ಆದಷ್ಟು ಎರಡೂ ಕಡೆ ಒಂದೇ ಥರ ಬಾರ್ಡ್ರ್ ಇರೋದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನಾನು ಇವಾಗ ಉಡಿಸ್ತಾ ಇರೋ ಮೆಥಡ್ಗೆ ಎರಡೂ ಕಡೆ ಒಂದೇ ಥರ ಬಾರ್ಡರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಕ್ವಲಾಗಿ ಬರುತ್ತೆ ಅಂತ ಹೇಳಿ. ಮತ್ತು ಇವಾಗ ನಾನು ಸೆಂಟರಲ್ಲೂ ಕೂಡ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ. ಅಂದರೆ ಎರಡರ ಮಧ್ಯ ಈಕ್ವಲಾಗಿ ಸೆಂಟರಲ್ಲಿ ಕೂಡ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ. ಅದನ್ನು ಆಮೇಲೆ ರಿಮೂವ್ ಮಾಡ್ತೀವಿ. ಸೊ ಹಾಗಾಗಿ ಅದು ನರಿಗೆಗಳು ಬಿಚ್ಕೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಇವಾಗ ಅದಾಗಿದೆ ಅಂತಂದರೆ ಅದು ನರಿಗೆಗಳು ಫುಲ್ ರೆಡಿ ಆಗಿದೆ. ಸೊ ಇವಾಗ ಸೆರಗಿನ ಭಾಗ ನೋಡ್ತಿದ್ದೀರಾ, ಇವಾಗ ಇಲ್ಲಿ ಎಷ್ಟು ನರಿಗೆಗಳು ಬಂದಿದೆ ಅಂತ. ಅಂದರೆ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಸೆರಗಿನ ಭಾಗನೂ ಅಷ್ಟೇ. ನಾವು ಬಿಂದಿಗೆಗೆ ಕಡ್ಡಿಯನ್ನು ಎಷ್ಟು ಕಟ್ಟಿರ್ತೀವಿ, ಅಂದರೆ ಭುಜದ ಭಾಗಕ್ಕೆ ಕಡ್ಡಿ ಎಷ್ಟು ದೊಡ್ಡದಾಗಿ ಕಟ್ಟಿರ್ತೀವಿ ಅಷ್ಟು ದೊಡ್ಡದಾಗಿ ನಾವು ಸೆರಗನ್ನು ಮಡ್ಚ್ಕೋಬೇಕಾಗತ್ತೆ. ಯಾಕಂದರೆ ತುಂಬ ಚಿಕ್ಕದಾದರೆ ಕಡ್ಡಿ ಕಾಣುತ್ತೆ, ತುಂಬ ದೊಡ್ಡದಾದರೆ ಹೊರಗಡೆ ಬರುತ್ತೆ, ಕಡ್ಡಿಯಿಂದ ಆಚೆ ಬಿದ್ದಿರೋ ಥರ ಸೆರಗು ಬಿದ್ದೋಗಿದೆ ಅನ್ನೋ ಥರ ಕಾಣುತ್ತೆ. ಹಾಗಾಗಿ ಕಡ್ಡಿ ಎಷ್ಟು ಕಟ್ಟಿದ್ದೀವಿ ಆ ಲೆವೆಲಿಗೆ ನಾನು ಈಗ ಸೆರಗನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೋಲ್ಡ್ ಆದಮೇಲೆ ಅಲ್ಲಿಗೂ ಅಷ್ಟೇ ಕ್ಲಿಪ್ ಹಾಕ್ಕೊಂಡೆ. ಮತ್ತು ಇನ್ನೂ ಒಂದು ಸ್ವಲ್ಪ ಫುಲ್ ಕಂಪ್ಲೀಟಾಗಿ ನಾನು ಸೆರಗನ್ನು ಫೋಲ್ಡ್ ಮಾಡಿ ಕ್ಲಿಪ್ ಹಾಕ್ಕೊಳ್ತೀನಿ. ಕ್ಲಿಪ್ ಹಾಕ್ಕೊಂಡ ನಂತರ ಸ್ಯಾರಿ ಫುಲ್ ಕಂಪ್ಲೀಟ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಾ, ಸೊ ರೆಡಿ ಆಯಿತು ಆಲ್ರೆಡಿ. ಇವಾಗಷ್ಟೇ ಸ್ಯಾರಿ ಫೋಲ್ಡಿಂಗ್ ಜಸ್ಟ್ ಒಂದು 10 ಮಿನಿಟ್ಸು ಬೇಡ, ಒಂದು 5 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಯಾರಾದರೂ ಹೆಲ್ಪಿಗಿದ್ದರೆ. ನೋಡ್ತಿದ್ದೀರಾ, ಇವಾಗ ಕಂಪ್ಲೀಟ್ ಆಗಿದೆ ಸ್ಯಾರಿ. ಸೊ ಇವಾಗ ನಾನು ಒಂದು ರಿಂಗನ್ನು ಇಡ್ತೀನಿ. ಅಂದರೆ ನಾನು ರಟ್ಟಿಂದು ಒಂದು ರಿಂಗನ್ನು ತರಿಸ್ಕೊಂಡು ಅದಕ್ಕೆ ಹೋಲ್ ಮಾಡಿಸಿ ಒಂದು ಕಡ್ಡಿಯನ್ನು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಹೈಟಿಂದು ಟೇಬಲ್, ಚಿಕ್ಕದಾಗಿರೋ ಒಂದು ಟೇಬಲ್ ಅಥವಾ ಪೀಠ ಅದನ್ನೇನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಡೈರೆಕ್ಟ್ ಇದೇ ರೀತಿ ಟೇಬಲ್ಗೆ ಬಿಂದಿಗೆಯನ್ನು ಇಡ್ಬೋದು. ಆಗ ನರಿಗೆಗಳು ಟೇಬಲಿಂದ ಕೆಳಗಡೆ ಬರುತ್ತೆ, ಆವಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಅದ್ರ ಮೇಲೆ ಒಂದು ತಟ್ಟೆಯನ್ನು ಇಡ್ತೀನಿ. ತಟ್ಟೆ ಇಟ್ಟ ನಂತರ ನಾನು ಅಕ್ಕಿ ಹಾಕಿ ಅದಾದ ಮೇಲೆ ಕಳಶವನ್ನು ಇಡ್ತೀನಿ ನಾನು. ಸೊ ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಅಕ್ಕಿ ಏನೂ ಹಾಕ್ದಿರ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆನಂತರ ನಾನು ಬಿಂದಿಗೆಗೆ ಕಡ್ಡಿಯನ್ನು ಕಟ್ಕೊಳ್ತೀನಿ. ಕುತ್ತಿಗೆ ಭಾಗಕ್ಕೆ ಕಡ್ಡಿಯನ್ನು ಕಟ್ಕೊಳ್ತೀನಿ. ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳಿದೆ, ಹಾಗೆ ಕಟ್ಟೋದಾಗಲಿ ಮಾಡೋದಾಗಲಿ ಎಲ್ಲ ಪ್ರತಿಯೊಂದು ಅಷ್ಟೇ. ಬಿಂದಿಗೆ ಇಡೋದಾಗಲಿ, ಅಕ್ಕಿ ಹಾಕೋದಾಗಲಿ, ಅಥವಾ ಬಿಂದಿಗೆ ಒಳಗಡೆ ಏನೇನು ಹಾಕಬೇಕು ಅನ್ನೋದಾಗಲಿ ಎಲ್ಲ ಅದರದ್ದೇ ಆದ ಒಂದು ಶಾಸ್ತ್ರ ಸಂಪ್ರದಾಯಗಳಿದೆ. ಸೊ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ, ಏನೂ ಇಲ್ದಿರ ಅಂದರೆ ಏನೂ ಹಾಕ್ದಿರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಾರನೂ ಅಷ್ಟೇ ಕಡ್ಡಿಯ ಕೆಳಭಾಗದಿಂದ ಹಾಕಿ ಕಟ್ಟೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ. ಅಂದರೆ ಕೈಗಳು ಹಾಕಿದಾಗ ಜಾಸ್ತಿ ಅಳ್ಳಾಡಲ್ಲ, ಅದು ನಾವು ಹೇಗೆ ಕೂರಿಸ್ತೀವಿ ಆ ರೀತಿ ಕೂರುತ್ತೆ ಅಂತ ಹೇಳಿ ಕಡ್ಡಿಯ ಕೆಳಭಾಗದಿಂದ ದಾರವನ್ನು ಹಾಕಿ ನಾನು ಕಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸ್ವಲ್ಪ ದಾರನೂ ಕೂಡ ಟೈಟ್ ಮಾಡ್ಕೋಬೋದು, ಮುಂದೆ ಎಳೆದ್ರೆ ಅದು ಟೈಟ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಾ, ಕೆಳಗಡೆ ಒಂದು ಕಡ್ಡಿ, ಮೇಲ್ಗಡೆ ಒಂದು ಕಡ್ಡಿ. ಸೊ ನಾನು ಮೇಲ್ಗಡೆ ಕಡ್ಡಿಗೆ ಕೈಗಳನ್ನು ಕಟ್ತಾ ಇದ್ದೀನಿ. ಯಾವತ್ತೂ ಕೈನ ಕಡ್ಡಿಯ ಹಿಂಭಾಗ ಕಟ್ಟಬೇಕು, ಮುಂಭಾಗ ಕಟ್ಟಿದ್ರೆ ಅದು ಸ್ವಲ್ಪ ಊತ ಬಂದಂಗೆ ಅಥವಾ ಉಪ್ರ ಆದಂಗೆ ಇರುತ್ತೆ. ಹಾಗಾಗಿ ಕಡ್ಡಿಯ ಹಿಂಭಾಗಕ್ಕೆ ನಾನು ಕೈಯನ್ನು ಕಟ್ಕೊಳ್ತಾ ಇದ್ದೀನಿ.
ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಟೈಟಾಗಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಅದು. ಹಾಗಾಗಿ ಕಡ್ಡಿಯ ತುದಿಯ ಭಾಗಕ್ಕೆ ನಾನು ಇವಾಗ ಕಟ್ಕೊಳ್ತಾ ಇರೋದು ಸ್ವಲ್ಪ ಕಡ್ಡಿ ಬಿಟ್ಟು ಕಟ್ಕೊಳ್ತಾ ಇದ್ದೀನಿ. ಬಟ್ ಕಟ್ಟಿದಾದ ನಂತರ ನಾನು ಅದನ್ನು ತುದಿಗೆ ಮತ್ತೆ ಹೇಳ್ಕೊಳ್ತೀನಿ ಅದನ್ನು. ಹಾಗಾಗಿ ಸೇಮ್ ಇವಾಗ ನೋಡ್ತಿದ್ದೀರಾ ಆ ಕೈ ಥರನೇ ಇನ್ನೊಂದು ಕೈಯನ್ನು ಕೂಡ ನಾನು ಇವಾಗ ಕಟ್ಟಿದ್ದೀನಿ. ಕಟ್ಟಿದ ನಂತರ ಬ್ಲೌಸ್ ಪೀಸ್ ಹೇಗಿದ್ದರೂ ಕಟ್ ಮಾಡಿರ್ತೀವಿ. ಸೊ ಕಟ್ ಮಾಡಿದ ಬ್ಲೌಸ್ನೇ ಫೋಲ್ಡ್ ಮಾಡಿಕೊಂಡು ಆ ಬಾರ್ಡರ್ನ ಕೈಗೆ ಬರೋ ಹಾಗೆ, ಅಂದರೆ ಬ್ಲೌಸ್ ರೀತಿ ಬರೋ ಹಾಗೆ ನಾನಿವಾಗ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಸೇರಿಸಿ. ಅದರ ಪಿನ್ ಹಾಕ್ಕೊಂಡ ನಂತರ ಆ ಬ್ಲೌಸನ್ನೇ ಬಿಂದಿಗೆಗೆ ಸುತ್ತುತ್ತಾ ಇದ್ದೀನಿ. ಸೊ ಬಿಂದಿಗೆಗೆ ಸುತ್ತಿದ ನಂತರ ನೀಟಾಗಿ ಅಂದರೆ ಸ್ವಲ್ಪ ಬಿಂದಿಗೆ ಕವರ್ ಆಗೋ ಥರ ಬಿಂದಿಗೆಗೆ ಸುತ್ತುತ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ. ಸೊ ಸುತ್ತಬೇಕಾದ್ರೇ ಅದು ಕಡ್ಡಿ ಸ್ವಲ್ಪ ಕೂರುತ್ತೆ ಕೆಳಗಡೆ, ಆ ಬ್ಲೌಸ್ ಪೀಸ್ ಮೇಲೆ ಕುತ್ಕೊಂಡಾಗ ಅದು ಸ್ವಲ್ಪ ನೀಟಾಗಿ ಕೂರುತ್ತೆ. ಹಾಗಾಗಿ ಸೇಮ್ ಅದೇ ರೀತಿ ಇನ್ನೊಂದು ಸೈಡ್ ಇರೋ ಬಾರ್ಡ್ರನ್ನು ಕೂಡ ಆ ಕೈಗೆ ನಾನು ಮೊದಲನೇ ಕೈಗೆ ಯಾವ ರೀತಿ ಮಾಡಿದ್ನೋ, ಅಂದರೆ ಬಲಭಾಗದ ಕೈಗೆ ಯಾವ ರೀತಿ ನಾನು ಬಾರ್ಡರ್ ಕೊಟ್ಟು ಪಿನ್ ಹಾಕಿದ್ದೆ, ಸೇಮ್ ಅದೇ ರೀತಿ ಇನ್ನೊಂದು ಕೈಗೂ ಕೂಡ ನಾನು ಪಿನ್ ಹಾಕ್ತಾಯಿದ್ದೀನಿ. ಪಿನ್ ಹಾಕಿದ ನಂತರ ನೋಡಿ ಈ ರೀತಿ ಕಾಣುತ್ತೆ. ಇದಾದ ನಂತರ ನಾನು ಇವಾಗ ಸೀರೆಯನ್ನು ತಗೊಂಡು ನೋಡ್ತಾ ಇದ್ದೀರಾ ನರ್ಗೆಗಳು ಅದೆರಡೂ ಮುಂದೆ ಬರುವ ರೀತಿ, ಅಂದರೆ ಎರಡೂ ಸೈಡು ನರ್ಗೆಗಳು ಮುಂದೆ ಬರುವ ರೀತಿ ನಾನು ಬಿಂದಿಗೆಯನ್ನು ಬಳಸಿ ಎರಡೂ ನರ್ಗೆಗಳನ್ನ ಮುಂದೆ ಬಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ. ಸೊ ಅದನ್ನು ಎರಡನ್ನೂ ಕೂಡ ಅಷ್ಟೇ ಈಕ್ವಲ್ ಆಗಿ, ಅಂದರೆ ಎರಡು ಒಂದೇ ಸಮ ಇರುವ ರೀತಿ ನಾನು ಇವಾಗ ಅದಕ್ಕೂ ಕೂಡ ಒಂದು ಪಿನ್ನನ್ನು ಹಾಕ್ತೀನಿ. ಯಾಕಂದರೆ ನೋಡ್ಕೋಬೇಕು ಕೆಳಗಡೆ ಈಕ್ವಲ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ದೀರಾ ಸೇಮ್ ಎರಡು ಒಂದೇ ಬಾರ್ಡ್ರ್ ಇರೋದ್ರಿಂದ ಯಾವುದೇ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಅದೇ ಒಂದು ಬಾರ್ಡ್ರ್ ಚಿಕ್ಕದು ಒಂದು ಬಾರ್ಡ್ರ್ ದೊಡ್ಡದಿದ್ದರೆ ಬೇರೆ ಬೇರೆ ಥರ ಅರ್ಧ ಪಾರ್ಟ್ ಬೇರೆ ರೀತಿ ಕಾಣುತ್ತೆ, ಇನ್ನೊಂದು ಅರ್ಧ ಪಾರ್ಟ್ ಬೇರೆ ರೀತಿ ಕಾಣುತ್ತೆ. ಹಾಗಾಗಿ ತೊಗೋಬೇಕಾದ್ರೇ ಒಂದೇ ಥರ ಇರುವಂತಹ ಬಾರ್ಡ್ರ್ಗಳನ್ನ ತೊಗೊಳ್ಳಿ. ಸ್ಯಾರಿನ ತೊಗೋಬೇಕಿದ್ರೆ ನಾನು ಇವಾಗ ಆಲ್ರೆಡಿ ಪಿನ್ ಹಾಕಿದ್ದೀನಿ. ಹಾಕಿದ ನಂತರ ಇವಾಗ ಸೆರಗನ್ನು ನಾನು ನಾರ್ಮಲಾಗಿ ನಾವು ಹೇಗೆ ಸ್ಯಾರಿಗಳನ್ನ ಹಾಕೋತೀವಿ, ಅಂದರೆ ನಾವು ಸ್ಯಾರಿ ಹೇಗೆ ಉಟ್ಕೊಳ್ತೀವಿ ಅದೇ ರೀತಿ ಇವಾಗ ಸೆರಗನ್ನು ಹಾಕ್ತಾಯಿದ್ದೀನಿ ನಾನು. ನೋಡ್ತಿದ್ದೀರಾ ಇವಾಗ ಒಂದು ಕಡೆ ಸೆರಗನ್ನು ಹಾಕಿದ್ದೀನಿ. ಅದೇ ರೀತಿ ಹಿಂದೆಯಿಂದ ಮುಂದಕ್ಕೆ ಸೆರಗನ್ನು ಹಾಕ್ಕೊಳ್ತೀನಿ, ಅಂದರೆ ಎಕ್ಸ್ ಟೈಪ್ ಬರೋ ಥರ ಹಾಕ್ಕೊಳ್ತೀನಿ. ಇವಾಗ ಅದನ್ನು ಕೂಡ ಎಕ್ಸ್ಟ್ರಾ ಸ್ಲಿಪ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ, ಅಂದರೆ ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಹಾಕಿರೋ ಕ್ಲಿಪ್ಗಳು ಅದು ಅವಶ್ಯಕತೆ ಇರಲ್ಲ. ಹಾಗಾಗಿ ಸೊ ಇವಾಗ ನೋಡ್ತಾ ಇದ್ದೀರಾ ಆ ಸೆರಗು ಎಷ್ಟು ಉದ್ದ ಬೇಕು ನನಗೆ ಅಷ್ಟು ಉದ್ದ ಮಾತ್ರ ಬಿಟ್ಕೊಂಡು ಅಲ್ಲಿಗೊಂದು ಪಿನ್ನನ್ನು ಹಾಕ್ಕೊಳ್ತೀನಿ. ಪಿನ್ ಒಂದೇ ಸಾಕು, ಜಾಸ್ತಿ ಯೂಸ್ ಮಾಡೋದು ಬೇಡ. ಯಾಕಂದರೆ ಈ ಸೀರೆಗೆ ಕುಚ್ಚು ಹಾಕ್ಸಿಲ್ಲ ನಾನು, ಅದಕ್ಕೋಸ್ಕರ ಅದನ್ನು ಫೋಲ್ಡ್ ಮಾಡಿ ಪಿನ್ ಕಾಣದೇ ಇರೋ ರೀತಿ ಇನ್ನೂ ಒಂದು ಪಿನ್ನನ್ನು ಹಾಕ್ತಾಯಿದ್ದೀನಿ. ಕುಚ್ಚಿದ್ರೆ ಅದನ್ನು ಹಾಗೆ ಬಿಟ್ಟರು ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಾನು ಕುಚ್ಚು ಇನ್ನೂ ಹಾಕ್ಸಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಫೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವಾಗ ನೋಡಿ ಇಷ್ಟು ಕಂಪ್ಲೀಟ್ ರೆಡಿ ಇದೆ. ಇದಾದ ಮೇಲೆ ಕೆಳಗಡೆ ಹಾಕಿರೋ ಕ್ಲಿಪ್ಪನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಅಂದರೆ ಕೆಳಗಡೆ ಇದ್ದಂತಹ ಕ್ಲಿಪ್ನ ನಾನು ಎರಡನ್ನೂ ಕೂಡ ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿದ ನಂತರ ಒಂದೇ ಒಂದು ನೆರಿಗೆಯನ್ನು ಎತ್ಕೊಂಡು, ಸೊ ಇವಾಗ ನೋಡ್ತಾ ಇದ್ದರೆ ಕೊನೆ ಎಡ್ಜಿಗೆ, ಅಂದರೆ ಕೊನೆಯ ನೆರಿಗೆಯನ್ನು ಎತ್ಕೊಂಡು ಒಂದು ಪಿನ್ ಅಥವಾ ಕ್ಲಿಪ್, ಅಂದರೆ ಸಪೋರ್ಟಿಗೆ ಅಷ್ಟೇ ಹಾಕ್ತಾಯಿದ್ದೀನಿ. ಹಾಗೆ 2-3 ನರ್ಗೆಗಳನ್ನು ಜೋಡಿಸಿ ಗುಂಡು ಪಿನ್ನು, ಅಂದರೆ ತುಂಬ ಸಣ್ಣದಾಗಿರೋದನ್ನ ತೊಗೊಳ್ಳಿ, ಇಲ್ಲ ಸೀರೆ ಹಾಳಾಗುತ್ತೆ. ಅದಕ್ಕೋಸ್ಕರ ತುಂಬ ಸಣ್ಣದಿರೋ ಗುಂಡು ಪಿನ್ನನ್ನು ತೊಗೊಂಡು 2-3 ನರ್ಗೆಗಳಿಗೆ ಒಂದು ಗುಂಡು ಪಿನ್ನನ್ನು ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ನೋಡಿದ್ರಿ ಇವಾಗ 3ಕ್ಕೆ ನಾನು ಸೇರಿಸಿ ಹಾಕಿದ್ದೀನಿ. ಅದೇ ರೀತಿ ಫುಲ್ ಕಂಪ್ಲೀಟ್, ಅಂದರೆ ಒಂದು ಸೈಡ್ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. 2-3 ನರ್ಗೆಗಳನ್ನ ತೊಗೊಂಡು ಮತ್ತು ಅಲ್ಲಿಗೂ ಒಂದು ಪಿನ್ನನ್ನು, ಅಂದರೆ ಗುಂಡು ಪಿನ್ನನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನೀವು ನೋಡ್ತಿರ್ಬೋದು ಆಲ್ರೆಡಿ ಫ್ರಿಲ್ ಬರ್ತಾ ಇದೆ, ಅಂದರೆ ಅದು ಫ್ರಿಲ್ ಆ ಶೇಪೇ ಬರ್ತಾ ಇದೆ. ಆನಂತರ ಅದು ಗುಂಡು ಪಿನ್ನನ್ನು ಹಾಕಿದ ನಂತರ ನೀವು ಅಲ್ಲಿ ತುದಿಯಲ್ಲಿ ಅದನ್ನು ಮೇಲೆ ಎತ್ತಿ ಅಲ್ಲಿ ಕಡ್ಡಿಗೆ ಕಟ್ಟಿದರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಒಂದು ಶೇಪು ಕಾಣಿಸುತ್ತೆ. ಸೊ ತೋರ್ಸೋದಕ್ಕೋಸ್ಕರ ಅಂತ ಹೇಳಿ ನಾನು ಕ್ಲಿಪ್ ಹಾಕಿದ್ದೀನಿ, ನೋಡ್ಬೋದು ನೀವು. ಇದಾದ ಮೇಲೆ ಒಂದು ಸೈಡು ಫುಲ್ ಕಂಪ್ಲೀಟ್ ಯಾವ ರೀತಿ ಕಾಣುತ್ತೆ ಅಂತ ನೀವು ಈಗಲೇ ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿಗೂ ಅಷ್ಟೇ 4 ನರ್ಗೆಗಳನ್ನ ತಗೊಂಡೆ ಮತ್ತು ಅಲ್ಲಿಗೂ ಒಂದು ಗುಂಡು ಪಿನ್ನನ್ನು ಹಾಕಿದ್ದೀನಿ. ಸೊ ಆದಷ್ಟು ಸಣ್ಣದು ಗುಂಡು ಪಿನ್ ತೊಗೊಂಡ್ರೇ ಒಳ್ಳೆಯದು, ತುಂಬ ದಪ್ಪ ಇರೋದು ತೊಗೊಳೋದಕ್ಕೆ ಹೋಗಬೇಡಿ. ಹಾಗಾಗಿ ತೆಗಿಯೋದಕ್ಕೂ ಆಗಲಿ ಹಾಕೋದಕ್ಕೂ ಆಗಲಿ ಈಸಿ ಇರುತ್ತೆ. ತುಂಬ ಸಣ್ಣದಿತ್ತಂದರೆ ಈಸಿಯಾಗಿ ಹೋಗುತ್ತೆ, ಇಲ್ಲ ಅಂತಂದರೆ ದೊಡ್ಡ ಪಿನ್ ತೊಗೊಂಡ್ರೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೇಮ್ ಅದೇ ಆ ಕಡೆ ಯಾವ ರೀತಿ ಮಾಡಿದೆ ಇಲ್ಲೂ ಕೂಡ
ಅದೇ ರೀತಿ ನಾನು ಫಸ್ಟು ಒಂದು ಗ್ರಿಪ್ಪಿಗೆ ಅಂತ ಹೇಳಿ ಸ್ಟಾರ್ಟಿಂಗ್ ತುದಿಗೆ ಒಂದು ಪಿನ್ನನ್ನು ಹಾಕ್ತಾ ಇದ್ದೀನಿ. ಅದಾದ ಮೇಲೆ ಎಲ್ಲ ನರಿಗೆಗಳನ್ನೂ ಅಷ್ಟೇ ಮತ್ತೆ ಜೋಡಿಸಿ 2-3 ನರಿಗೆಗಳನ್ನ ಜೋಡಿಸಿ ಅಲ್ಲಿಗೂ ಕೂಡ ಪಿನ್ ಮಾಡ್ತೀನಿ. ನೋಡ್ತಿದ್ದೀರಾ ನೀವು, ಇವಾಗ ಆಲ್ರೆಡಿ ಒಂದು ಶೇಪ್ ಬರ್ತಾ ಇದೆ. ಇವಾಗ ಇದಕ್ಕಿಂತ ಒಂದು ಆದಷ್ಟು ಚಿಕ್ಕ ಚಿಕ್ಕ ನರಿಗೆಗಳು ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಜಾಸ್ತಿ ನರಿಗೆಗಳು ಕೂಡ ಬರುತ್ತೆ. ಹಾಗಾಗಿ ನಾನು ಅದಕ್ಕೆ ಫಸ್ಟೇ ಹೇಳಿದ್ದು ನಿಮಗೆ, ಮಾಡ್ಕೋಬೇಕಿದ್ರೆ ಚಿಕ್ಕದು ಮಾಡ್ಕೊಳ್ಳಿ ಅಂತ ಹೇಳಿ. ಈ ಮೀಡಿಯಮ್ ಮಾಡ್ಕೊಂಡೇ ಇಷ್ಟು ನರಿಗೆಗಳು ಕಾಣಿಸ್ತಾ ಇದೆ. ಇನ್ನು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಾ, ಇವಾಗ 2 ಸೈಡು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ಫಸ್ಟು ಡಾಬ್ನ ಕಟ್ತಾ ಇದ್ದೀನಿ, ಅಂದರೆ ಸೊಂಟಕ್ಕೆ. ಅಂದರೆ ಯಾವ ಭಾಗದಲ್ಲಿ ಅಂದರೆ ಬಿಂದಿಗೆ ಇಟ್ಟಿರೋ ಭಾಗವನ್ನು ಸೇರಿಸಿ ನಾನು ಸೊಂಟ ಕಟ್ಟಿದ್ದೀನಿ. ಅದಾದ ನಂತರ ಫಸ್ಟು ಲಾಂಗ್ ಹಾರ ಅಂದರೆ ದೊಡ್ಡದಾಗಿರೋ ಹಾರನ ಹಾಕ್ಕೊಂಡು ಅದಾದ ಮೇಲೆ ಚಿಕ್ಕ ಹಾರನ ಹಾಕಬೇಕು. ಯಾವತ್ತೂ ಚಿಕ್ಕ ಹಾರ ಹಾಕಿ ದೊಡ್ಡ ಹಾರ ಹಾಕಕ್ಕೆ ಹೋಗಬೇಡಿ. ಯಾವತ್ತೇ ಇದ್ರೂ ಕೂಡ ಫಸ್ಟು ದೊಡ್ಡ ಹಾರ ಹಾಕಿದ್ಮೇಲೆ ಅದ್ರ ಮೇಲೆ ಚಿಕ್ಕದ ಹಾರ ಬಂದರೆ ಅದು ಕವರ್ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಾ, ಇವಾಗ ಚಿಕ್ಕ ಹಾರ ಹಾಕಿದ್ದೀನಿ. ಇಲ್ಲ ಅಂದರೆ ಒಂದೊಂದು ಸಲ ಏನಾಗ್ಬಿಡುತ್ತೆ, ಅದು ಆ ಸೈಡು ದೊಡ್ಡ ಹಾರ ಏನಾದರೂ ತುಂಬ ಬ್ರಾಡಾಗಿ ಹಾಕಿದ್ರೆ ಅದು ಕೂಡ ಸರಿಯಾಗಿ ಕಾಣಲ್ಲ. ಆ ಕಡೆ ಒಂದು ಈ ಕಡೆ ಒಂದು ಕಾಣಿಸುತ್ತೆ. ಅದ್ರ ಬದಲು ಚಿಕ್ಕ ಹಾರನ ಮೇಲೆ ಹಾಕ್ದಾಗ ದೊಡ್ಡ ಹಾರದ್ದು ಆ ಲೈನ್ನ ಕವರ್ ಮಾಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಬಳೆಯನ್ನು ಹಾಕ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಗಾಜಿನ ಬಳೆನೇ ಯೂಸ್ ಮಾಡೋದು. ಇಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಆರ್ಟಿಫಿಷಿಯಲ್ ಬಳೆಯನ್ನು ಹಾಕ್ತಾಯಿದ್ದೀನಿ. ಹಸಿರು ಗಾಜಿನ ಬಳೆನೇ ನಾನು ಲಕ್ಷ್ಮಿಗೆ ಯೂಸ್ ಮಾಡೋದು ನಾನು. ಅದಾದ ನಂತರ ಮುಖೋಡನ ಹೇಗೆ ಕಟ್ಟೋದು ಅಂತ ಫಸ್ಟು ಎಲೆಯನ್ನು ಹಾಕಿ ಅದಾದ ಮೇಲೆ ನಾನು ಕಾಯನ್ನು ಇಡ್ತೀನಿ. ಅಂದರೆ ಇಲ್ಲಿ ಎಲೆ ಇಲ್ಲ, ಹಾಗಾಗಿ ಅದಾದಮೇಲೆ ನಾನು ಇವಾಗ ಒಂದು ಹಾರ, ಅಂದರೆ ನಾನು ಮಲ್ಲಿಗೆ ಹಾರ ಹಾಕ್ತೀನಿ. ಇವಾಗ ಇಲ್ಲಿ ಒಂದು ಬಟ್ಟೆ ಹಾರವನ್ನು ಹಾಕಿದ್ದೀನಿ. ಅದಾದಮೇಲೆ ಜಡೆನೂ ಕೂಡ ಫಿಕ್ಸ್ ಮಾಡ್ಕೊಳ್ತೀನಿ. ಫಿಕ್ಸ್ ಮಾಡ್ಕೊಂಡ್ಮೇಲೆ ಅಂದರೆ ಜಡೆ ಯಾವ ಲೆಂತಿಗೆ ಬೇಕು ನಮಗೆ ಅಷ್ಟಕ್ಕೆ ಮಾತ್ರ ನಾನು ಒಂದು ಪಿನ್ನನ್ನು ಹಾಕಿ ಜಡೆಯನ್ನು ಕಟ್ಕೊಂಡಾದ ನಂತರ ಮುಖೋಡವನ್ನು ಕಟ್ಟಿದ್ದೀನಿ. ಇವಾಗ ಕಾಯಿಗೆ ನೀವು ನೋಡ್ತಿರ್ಬೋದು. ಕಟ್ಟಾದ ಮೇಲೆ ಅದು ಸರಿ ಬಂದಿದೆಯಾ ಅಥವಾ ಸೈಡಿಗೆ ಹೋಗಿದೆಯಾ ಅದೆಲ್ಲ ಗೊತ್ತಾಗುತ್ತೆ. ಗೊತ್ತಾದಾಗ ನಾವು ಎಲ್ಲ ಒಂದು ಕಡೆಯಿಂದನೂ ಮತ್ತೆ ಸರಿ ಮಾಡ್ಬೋದು. ಯಾವುದೇ ಬಿಚ್ಕೊಳ್ಳೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಏನೂ ಆಗಲ್ಲ. ನಾವು ಕಟ್ಟೋದ್ರ ಮೇಲೆ ಇರುತ್ತೆ. ಇವಾಗ ನೋಡ್ತಿದ್ದೀರಾ, ಕಂಪ್ಲೀಟ್ ಲಕ್ಷ್ಮಿ ರೆಡಿ ಇದ್ದಾರೆ. ಸೊ ನಾನು ಇದಕ್ಕೆ ಇನ್ನೂ ಆ್ಯಡ್ ಮಾಡೋದಂತಂದರೆ ತೋಮಾಲೆ, ಮತ್ತು ಅದು ತೋಮಾಲೆ ಮೇಲೆ ಒಂದು ಹಾರವನ್ನು ನಾನು ಬಳಸ್ತೀನಿ. ಅದು ಲಾಸ್ಟಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಆ ಫೋಟೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಇಷ್ಟು ರೆಡಿ ಇದೆ. ನಾನು ನೆಕ್ಸ್ಟ್ ಅಂದರೆ ತೋಮಾಲೆ ಒಂದು ಹಾರ ಒಂದು ಹಾಕಿದ್ರೆ ನೋಡ್ತಿದ್ದೀರಾ ಇವಾಗ ಈ ರೀತಿ ಕಾಣುತ್ತೆ. ಇದು ಕೊನೆಯ ಬಾರಿ ಮಾಡಿದಂತಹ ಲಕ್ಷ್ಮಿ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ಮನೆ ಲಕ್ಷ್ಮಿ. ತೋಮಾಲೆ ಮತ್ತು ಹಾರವನ್ನು ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.